ಇನ್ನು 1 ವರ್ಷ ಜೈಲೇ ಫಿಕ್ಸ್. ಸುಪ್ರೀಂ ಕೋರ್ಟಲ್ಲಿ ದರ್ಶನ್ಗಿಲ್ಲ ಬೇಲ್ ಆಪರೇಷನ್ ಅಂದಿದ್ದಕ್ಕೆ ಕೋರ್ಟ್ ಬೈದಿದ್ಯಾಕೆ? ಇದುವೇ ಚದುರಂಗದ 2ನೇ ಸ್ಟೋರಿ, ಜೈಲು ದಾಸ. ಸೆಲೆಬ್ರಿಟೀಸ್ಗಳ ಪಾಲಿಗೆ ದೊಡ್ಡ ಸೆಲೆಬ್ರಿಟಿಯಾಗಿದ್ದಂತಹ ದರ್ಶನ್ ಇನ್ನೂ 1 ವರ್ಷ, ಕನಿಷ್ಠ 1 ವರ್ಷ ಜೈಲಿನಲ್ಲಿ ಇರಲೇಬೇಕಾಗತ್ತೆ. ಯಾಕಂದರೆ 1 ವರ್ಷದ ಒಳಗಡೆ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಮುಗಿಸ್ಲೇಬೇಕು ಅನ್ನುವಂತಹ ಗಡುವನ್ನು ಸುಪ್ರೀಂ ಕೋರ್ಟ್ ಟ್ರಯಲ್ ಕೋರ್ಟ್ಗೆ ಕೊಟ್ಟಿದೆ. ದರ್ಶನ್ ನನಗೆ ಜೈಲಿನಲ್ಲಿ ಇರೋಕ್ಕಾಗ್ತಾ ಇಲ್ಲ, ಬದುಕೋದಕ್ಕೊಂದು ಅವಕಾಶ ಕೊಡಿ, ಹೀಗಾಗಿ ನನಗೆ ಬೇಲ್ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ದರ್ಶನ್ ಅವರ ಮನವಿಯನ್ನು ತಳ್ಳಿ ಹಾಕಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಇನ್ನು 1 ವರ್ಷದ ನಂತರ ಬನ್ನಿ ಬೇಲ್ಗೆ ಅರ್ಜಿ ಹಾಕ್ಕೊಂಡು ಅಲ್ಲಿ ತನಕ ಜೈಲಲ್ಲೇ ಇರಿ, ಆದರೆ ಅದರ ಒಳಗಡೆ ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಆಗಲಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಟ ದರ್ಶನ್ಗೆ ಇನ್ನೂ ಕೂಡ 1 ವರ್ಷ ಜೈಲು ಫಿಕ್ಸ್ ಅನ್ನುವಂತಹ ಸ್ಥಿತಿಗೆ ಈಗ ಬಂದು ನಿಂತಿದೆ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಜಾಮೀನು ಅರ್ಜಿ ಇತ್ಯರ್ಥ ಆಗಿದೆ. ಜಾಮೀನು ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ತೀವ್ರ ವಿಚಾರಣೆಗೆ ಸೂಚನೆಯನ್ನು ಕೊಟ್ಟಿದೆ. ತತ್ಕ್ಷಣವೇ ಇವರ ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಹೋಗಿ 1 ವರ್ಷದ ಒಳಗಡೆ ಆದಷ್ಟು ವಿಚಾರಣೆಯನ್ನು ಮುಗಿಸಿ ಅಂತ ಹೇಳಿದ್ದಾರೆ. ಜಡ್ಜ್ಮೆಂಟನ್ನೇ 1 ವರ್ಷದ ಒಳಗಡೆ ಕೊಡಿ ಅಂತ ಹೇಳಿಲ್ಲ, ಆದರೆ ಆದಷ್ಟು 1 ವರ್ಷದ ಒಳಗಡೆ ನೀವು ಸಾಕ್ಷಿಗಳನ್ನು ವಿಚಾರಣೆ ನಡೆಸುವಂಥದ್ದು ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ. ಅಲ್ಲಿಗೆ 1 ವರ್ಷ ಜೈಲು ಫಿಕ್ಸ್ ಅನ್ನುವಂತಹ ಸ್ಥಿತಿಗೆ ದರ್ಶನ್ ತಲುಪಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗ್ತಾ ಇಲ್ಲ. ನೋಡಿ, ಒಂದೇ ಒಂದು ಕಾರಣಕ್ಕಾಗಿ ಆದಂತಹ ಎಡವಟ್ಟು, ಒಬ್ಬ ಹುಡುಗ ಆತ ತಪ್ಪು ಮಾಡಿದ್ದಾನೆ, ಆತ ಕೆಟ್ಟ ಅಶ್ಲೀಲವಾದಂತಹ ಮೆಸೇಜ್ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ ಇತ್ತು, ಪೊಲೀಸರಿದ್ದರು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಆತನ ಶಿಕ್ಷೆಗೆ ಗುರಿಪಡಿಸ್ಬೋದಾಗಿತ್ತು. ಅಷ್ಟೆಲ್ಲ ಮಾಡಿಸೋ ಬದಲಿಗೆ ತಾನೇ ಕಾನೂನು ತೆಗೆದುಕೊಂಡು ಕೈಗೆ ಎತ್ತಿಕೊಂಡ ಕಾರಣಕ್ಕಾಗಿ ಮುಂದಿನ ಮೇ 15ರವರೆಗೂ ಕೂಡ ದರ್ಶನ್ಗೆ ಜೈಲೇ ಗತಿ. ಇನ್ನೂ 1 ವರ್ಷ ಎಲ್ಲವೂ ಇದೆ ದರ್ಶನ್ ಅವರ ಬಳಿಯಲ್ಲಿ, ಆದರೆ ಹೊರಗಡೆ ತಿರುಗಾಡುವಂತಹ ಸ್ವಾತಂತ್ರ್ಯ ಇಲ್ಲ. 1 ವರ್ಷದೊಳಗೆ ವಿಚಾರಣೆ ಮುಗಿಸುವಂತೆ ತಾಕೀತನ್ನು ಈಗ ಮಾಡಲಾಗಿದೆ. ಕೆಳ ಹಂತದ ನ್ಯಾಯಾಲಯಕ್ಕೆ, ವಿಚಾರಣಾ ನ್ಯಾಯಾಲಯಕ್ಕೆ ಸೂಚನೆ ನೀಡಲಾಗಿದೆ. ಟ್ರಯಲ್ ಕೋರ್ಟ್ನಲ್ಲಿ ನಿತ್ಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ದರ್ಶನ್ ಅವರ ಕೇಸನ್ನು ಪರಿಗಣಿಸಿ ಟ್ರಯಲ್ ಕೋರ್ಟ್ ಪ್ರತಿನಿತ್ಯವೂ ಕೂಡ ವಿಚಾರಣೆ ನಡೆಸಿ ಅನಗತ್ಯ ಕಾರಣವನ್ನು ನೀಡಿ ವಿಚಾರಣೆಯನ್ನು ಮುಂದೂಡಬಾರದು ಅನ್ನುವಂಥನ್ನು ಕೂಡ ಹೇಳಲಾಗಿದೆ. ಅನಗತ್ಯ ಕಾರಣವನ್ನು ಕೊಟ್ಟು ವಿಚಾರಣೆ ಮುಂದೂಡಬೇಡಿ, ವರ್ಷದೊಳಗೆ ಕನಿಷ್ಠ 60 ಸಾಕ್ಷಿಗಳ ವಿಚಾರಣೆ ಮುಗಿಬೇಕು. ಇದಿಷ್ಟೇ ಈಗ ವಿಚಾರಣಾ ನ್ಯಾಯಾಲಯಕ್ಕೆ ಇರುವಂತಹ ಒಂದು ರೀತಿಯಾದಂತಹ ಗುರಿ. ಯಾಕಂದರೆ 60 ಸಾಕ್ಷಿಗಳನ್ನಾದರೂ ನೀವು ವಿಚಾರಣೆ ನಡೆಸಬೇಕು. ಕಾಲಕ್ಕೆ ತನಿಖಾ ವರದಿ ಸಲ್ಲಿಕೆಗೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನಮಗೇನೆ ನೇರವಾಗಿ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದ್ರ ಬಗ್ಗೆ ತನಿಖಾ ವರದಿಯನ್ನು ಕೂಡ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಯಾಕಂದರೆ ಈ ಪ್ರಕರಣ ಅತ್ಯಂತ ಭೀಭತ್ಸವಾಗಿದ್ದಂತಹ ಪ್ರಕರಣ, ಅತ್ಯಂತ ಭೀಕರವಾಗಿದ್ದಂತಹ ಪ್ರಕರಣ, ಅಮಾನುಷವಾದಂತಹ ಪ್ರಕರಣ. ನಿಜಕ್ಕೂ ಒಬ್ಬ ವ್ಯಕ್ತಿಯನ್ನು ಆ ಸ್ವರೂಪದಲ್ಲಿ ಬಡಿದುಕೊಳ್ಳಬಹುದಾ ಅನ್ನುವಂತಹ ಪ್ರಕರಣ. ಆ ಸ್ವರೂಪದಲ್ಲಿ ರೇಣುಕಾಸ್ವಾಮಿಯ ದೇಹವನ್ನು ಬಹುತೇಕ ಎಲ್ಲ ಮೂಳೆಗಳನ್ನು ಕೂಡ ಮುರಿದ ರೀತಿಯಲ್ಲಿ ಆತನನ್ನು ಕೊಂದು ಹಾಕಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಕಾಲಕ್ಕೆ ತನಿಖಾ ವರದಿಯನ್ನು ಕೂಡ ನಮಗೆ ಕೊಡಬೇಕು ಅನ್ನುವಂಥದ್ದು. ಅಂದರೆ ನೀವು ಎಲ್ಲಿವರೆಗೆ ಪ್ರೋಗ್ರೆಸ್ ರಿಪೋರ್ಟ್ ನಮಗೆ ಬೇಕು, ನೀವು ವಿಚಾರಣೆಯ ಹಂತದ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಬೇಕು ಅನ್ನೋದನ್ನು ಕೇಳಿ. ವಿಚಾರಣೆ ವಿಳಂಬವಾದರೆ ಮಾತ್ರ ಬೇಲ್ ಅರ್ಜಿಗೆ ಅವಕಾಶ. ಒಂದು ವೇಳೆ ಮುಂದಿನ 1 ವರ್ಷದ ಅವಧಿಯಲ್ಲಿ ವಿಚಾರಣೆಯನ್ನು ಅನಗತ್ಯ ವಿಳಂಬವನ್ನು ಕೂಡ ಅಲ್ಲಿ ವಿವರಿಸಲಾಗಿದೆ. ಅದು ಏನು ಅಂತ ಹೇಳಿ ಕೂಡ ಹೇಳ್ತೀವಿ. 1 ವರ್ಷ ಬೇಲ್ಗಾಗಿ ಅರ್ಜಿಯನ್ನೇ ಹಾಕುವಂತಿಲ್ಲ. ಅಂದರೆ ಮುಂದಿನ ವರ್ಷ ಮೇ 15ರವರೆಗೆ ದರ್ಶನ್ ಅವರು ಬೇಲ್ಗೆ ಅರ್ಜಿ ಹಾಕುವಂಗೇನೇ ಇಲ್ಲ. ಸಾಕ್ಷಿಗಳನ್ನು ಮತ್ತೆ ವಿಚಾರಣೆ ಮಾಡೋದು ಬೇಡ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ಅನ್ನು ನೇಮಿಸಿ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ರೆಗ್ಯುಲರ್ ಜಡ್ಜ್ ಮೂಲಕ ದರ್ಶನ್ ಕೇಸ್ನ ವಿಚಾರಣೆಯನ್ನು ನಡೆಸ್ತಾ ಹೋಗಿ, ಅವಾಗ ಟ್ರಯಲ್ ಕೂಡ ವೇಗವಾಗಿ ಸಾಗ್ತಾ ಹೋಗುತ್ತೆ.
ಬೇಗನೆ ಟ್ರಯಲ್ ಅನ್ನ ಮಾಡ್ತಾ ಹೋಗಿ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅವರನ್ನ ಇರಿಸಲಾಗಿದೆ. ಅವರಿಗೆ ವಿಶೇಷ ಸೌಲಭ್ಯಕ್ಕೆ ಯಾವುದೇ ಅವಕಾಶಗಳಿಲ್ಲ. ಜೈಲಿನಲ್ಲಿ ದರ್ಶನ್ಗಿಲ್ಲ ವಿಶೇಷ ಸೌಲಭ್ಯ. ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಮತ್ತು ಇತರೆ ಕೈದಿಗಳಂತೆಯೇ ಸೌಲಭ್ಯವನ್ನು ನೀಡೋದಕ್ಕೆ ಸೂಚನೆ ಕೊಡಲಾಗಿದೆ. ಯಾಕಂದ್ರೆ ಕಾನೂನಿನ ಕಣ್ಣಿಗೆ ಸೆಲೆಬ್ರಿಟಿ ಇಲ್ಲ, ಅಲ್ಲಿ ಇರುವಂಥದ್ದು ಕೈದಿ, ವಿಚಾರಣಾಧೀನ ಕೈದಿ. ಹಾಗಾಗಿ ವಿಚಾರಣಾಧೀನ ಕೈದಿಯ ಸ್ವರೂಪದಲ್ಲಿ ಜೈಲಿನ ನಿಯಮಾವಳಿ ಪ್ರಕಾರವಾಗಿಯೇ ಏನೆಲ್ಲ ಸೌಲಭ್ಯಗಳನ್ನು ಕೊಡೋಕ್ಕಾಗುತ್ತೋ ಅವುಗಳನ್ನು ಕೊಡಿ ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಹಾಗೆಯೇ ಚಾರ್ಜ್ ಶೀಟ್ನಲ್ಲಿ 272 ಸಾಕ್ಷಿಗಳ ಉಲ್ಲೇಖ ಆಗಿದೆ ಅಂತ ಹೇಳಿ ಮುಕುಲ್ ರೋಹಟಗಿ ಅವರು ವಾದವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಆಗಿದೆ ಅನ್ನುವಂಥದ್ದನ್ನ ರೋಹಟಗಿ ಅವರು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಕಳೆದ 3-4 ತಿಂಗಳಲ್ಲಿ ವಿಚಾರಣೆನೇ ನಡೀತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಹೇಳಲಾಗಿದೆ. ಅಂದ್ರೆ ಅವರಿಗೆ ಬೇಲ್ಗೆ ಸಂಬಂಧಪಟ್ಟಂತೆ ಜಾಮೀನು ಒಬ್ಬ ಆರೋಪಿಗೂ ಕೂಡ ಇರುವಂತಹ ಹಕ್ಕಾಗತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ. ಅದಕ್ಕಾಗಿ ಅದನ್ನು ಹೇಳಿದ್ದಾರೆ. ಕ್ವಾರಂಟೈನ್ನಲ್ಲಿ ಸೆಲ್ನಲ್ಲಿಟ್ಟಿರುವ ಕಾರಣಕ್ಕೆ ಇತರೆ ಕೈದಿಗಳ ಭೇಟಿಗೂ ಕೂಡ ಅವಕಾಶ ಇಲ್ಲ ಅನ್ನೋದನ್ನ ಮುಕುಲ್ ರೋಹಟಗಿ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಆಗ ಸಿದ್ಧಾರ್ಥ ಲೂತ್ರಾ ಅವರು ಸರ್ಕಾರದ ಪರವಾದಂತಹ ವಕೀಲರು SPP ಅವರು ಹೇಳಿದ್ದಾರೆ, ಕೋವಿಡ್ ದಿನಗಳಲ್ಲಿ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ. ಇತರೆ ಕೈದಿಗಳು ಪತ್ನಿ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಅವರಿಗೆ ದರ್ಶನ್ ಭೇಟಿ ಮಾಡಿದವರ ಫೋಟೋ ವಿಡಿಯೋ ಇವೆಲ್ಲವೂ ಕೂಡ ನಮ್ಮ ಬಳಿಯಲ್ಲಿ ಇದಾವೆ. ಕೇಸ್ ವಿಚಾರಣೆ ವಿಳಂಬ ಆಗಿರೋದು ದರ್ಶನ್ ಅವರ ಕಡೆಯಿಂದಲೇ ಹೊರತು ಸರ್ಕಾರದ ಕಡೆಯಿಂದ ಅಲ್ಲ, ವಿಶೇಷ ಪ್ರಾಸಿಕ್ಯೂಷನ್ನ ಕಡೆಯಿಂದ ಅಲ್ಲ. ಕೋರ್ಟ್ ಮುಂದೆ ನಾನಾ ಅರ್ಜಿಗಳನ್ನು ಇವರು ಸಲ್ಲಿಕೆ ಮಾಡ್ತಾ ಹೋದ್ರು ದರ್ಶನ್ ಅವರು. ಒಮ್ಮೆ ಹಾಸಿಗೆ ಬೇಕು ಅಂದ್ರು, ಇನ್ನೊಮ್ಮೆ ದಿಂಬು ಬೇಕು ಅಂದ್ರು, ಮನೆ ಊಟ ಬೇಕು ಅಂದ್ರು, ವ್ಯವಸ್ಥೆ ಸರಿ ಇಲ್ಲ ಅಂದ್ರು. ಹೀಗೆ ಅರ್ಜಿ ಹಾಕ್ತಾ ಬಂದಿದ್ದರಿಂದಾಗಿನೇ ಟ್ರಯಲ್ ವಿಳಂಬ ಆಗಿದೆ, ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗಿದೆ. ಬೇರೆ ಅರ್ಜಿಗಳ ವಿಚಾರಣೆ ಮಾಡ್ತಾ ಇದ್ದಿದ್ರಿಂದಾಗಿ ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗಿದೆ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಬೇಲ್ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಎಡವಟ್ಟಾಗಿದ್ದು ಎಲ್ಲಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅವರ ಅರ್ಜಿಯಲ್ಲಿ ಅವರು ಸಹ ಕೈದಿಗಳಿಂದ ಹಲ್ಲೆ ಆಗ್ತಿದೆ ಅನ್ನುವಂಥದ್ದು ಹೇಳಿಕೊಳ್ಳಲಾಗಿತ್ತು. ಅದು ಈ ಒಂದು ಬೇಲ್ ಅರ್ಜಿಗೆ ಗ್ರೌಂಡ್ ಅಲ್ಲ ಅನ್ನುವಂತಹದ್ದನ್ನು ಹೇಳಲಾಗಿದೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಪ್ರಯತ್ನಗಳ ಬಗ್ಗೆಯೂ ಕೂಡ ಸಾಕ್ಷಿಗಳಿವೆ ಅನ್ನುವಂಥದ್ದು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಆಪರೇಷನ್ಗೆಂದು ಬೇಲ್ ಪಡೆದಿದ್ರೂ ಕೂಡ ಅವರು ಆಪರೇಷನ್ ಅನ್ನ ಮಾಡಿಸ್ಕೊಂಡಿರಲಿಲ್ಲ. ಹಿಂದೆ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಆಪರೇಷನ್ ಬದಲಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಂಥದ್ದು ಕೂಡ ಉದಾಹರಣೆ ಇತ್ತು. ಮತ್ತು ಅವರು ಸಿನಿಮಾ ಶೂಟಿಂಗು ಕೂಡ ಮುಂದೆ ಭಾಗಿಯಾಗಿರುವಂಥದ್ದು. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಜಾಮೀನು ಅರ್ಜಿಗೆ ಅವಕಾಶ ಇರುತ್ತೆ ಅನ್ನೋದು ಈಗ ದರ್ಶನ್ ಅವರ ಮುಂದಿರುವಂತಹ ಆಯ್ಕೆಗಳು, ಮೆಡಿಕಲ್ ಟೆಸ್ಟ್ ರಿಪೋರ್ಟ್ಗಳ ಮೇಲೆ ನಿರ್ಧಾರ ಆಗತ್ತೆ. ಒಂದು ವೇಳೆ ನಿಜಕ್ಕೂ ಬಹಳ ಸೀರಿಯಸ್ ಇದೆ ಅಂತ ಹೇಳಿದಾಗ ಮಾತ್ರ ಆಗತ್ತೆ. ಸುಮ್ಮನೆ ಹುಷಾರಿಲ್ಲ ಅಂತೇಳಿ ಅರ್ಜಿ ಹಾಕಿದರೆ ಅದನ್ನು ಕೋರ್ಟ್ ಒಪ್ಪುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಈಗಾಗಲೇ ಮೆಡಿಕಲ್ ಬೇಲ್ ತೆಗೆದುಕೊಂಡಾಗ ದರ್ಶನ್ ಮಾಡಿದ್ದೇನು ಅಂತ ಕೋರ್ಟ್ಗೂ ಕೂಡ ಗೊತ್ತಿದೆ. ಈ ಹಿಂದೆ ಇಲ್ಲ, ಅವ್ರಿಗೆ ಒಂದು ವೇಳೆ ನೀವು ಈಗಲೇ ಬೇಲ್ ಕೊಡದೇ ಹೋದರೆ, ಜಾಮೀನು ಕೊಡದೇ ಹೋದರೆ ಅವ್ರಿಗೆ ಒಂದು ಕಾಲೇ ಅವ್ರದ್ದು ಆ ಕಾಲು ಸಂಪೂರ್ಣವಾಗಿ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ವಾದ ಮಂಡನೆ ಮಾಡಿ ಅವತ್ತು ಮೆಡಿಕಲ್ ಬೇಲನ್ನು ಪಡೆಯಲಾಗಿತ್ತು. ಸಹಾನುಭೂತಿ ಮೌನವಿಗಳಿಗೆ ಅವಕಾಶಗಳು ಕಡಿಮೆ. ಈಗ ಈ ರೀತಿಯಂಥ ಸಹಾನುಭೂತಿಗಳು ಇವರಿಗೆ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಹೀಗಾಗಿ ದರ್ಶನ್ ಅವರು 1 ವರ್ಷದ ಮಟ್ಟಿಗೆ ಜೈಲು ದಾಸನಾಗಿಯೇ ಮುಂದುವರಿಬೇಕಾಗತ್ತೆ. ಇದು ಸದ್ಯದ ಅವರ ಪರಿಸ್ಥಿತಿ.